ನಮ್ಮ ಬೀದಿ ನಾಯಿಗಳೇ ಸ್ಟ್ರಾಂಗ್ ನೋಡಿ. ಕಲ್ ತಿಂದು ಕಲ್ಲನ್ನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಅವಕ್ಕಿರುತ್ತೆ ಅಂತಾನೆ ಹೇಳ್ತಾರೆ. ಉಳ್ಕೊಳ್ಳೋದಿಕ್ಕೆ ಮನೆ ಇಲ್ಲ, ಟೈಮ್ ಟು ಟೈಮ್ ಯಾರು ಊಟ ಹಾಕಲ್ಲ. ಈಗಿರುವಾಗ ದೇ ಹ್ಯಾವ್ ನೋ ಆಪ್ಷನ್, ದೇ ಹ್ಯಾವ್ ಟು ಅಡಾಪ್ಟ್ ಟು ಬಿಕಮ್ ಅ ಸುಪೀರಿಯರ್ ಫಿಟ್. ಮೋಸ್ಟ್ ಆಫ್ ದ ಟೈಮ್ಸ್ ಈ ಬೀದಿ ನಾಯಿಗಳ ಮರಿಗಳು ಪಪ್ಪೀಸ್ ಏನಿರುತ್ತೆ ರೋಗ ಬಂದು ಎಲ್ಲ ಸತ್ತೋಗ್ತವೆ. ಆದರೆ ಯಾವ ಮರಿ ಫೈಟ್ ಮಾಡಿ ಉಳಿಯತ್ತಲ್ಲ, ಇಟ್ ಈಸ್ ದ ಟ್ರೂ ಸರ್ವೈವರ್. ನಮ್ಮ ಮನೆಗಳಲ್ಲಿ ಸಾಕೋ ಬ್ರೀಡ್ ಡಾಗ್ಸ್ನ ನಾವು ಗುಬಚ್ಚಿ ಮರಿಗಳ ಥರ ಸಾಕ್ತಾ ಇರ್ತೀವಿ. ಆದರೆ ಬೀದಿ ನಾಯಿಗಳು ಎನ್ವೈರ್ಮೆಂಟಲ್ಲಿರೋ ಈ ಪೆಥೋಜನ್ಗೆ ಮೈನ್ಯೂಟ್ ಕ್ವಾಂಟಿಟಿಯಲ್ಲಿ ಎಕ್ಸ್ಪೋಸ್ ಆಗ್ತಾ 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 ಅದಕ್ಕೆ ಇಮ್ಯುನಿಟಿ ಹೊಂದಕ್ಕೆ ಶುರು ಆಗುತ್ತೆ. ಬೀದಿ ನಾಯಿಗಳು ನ್ಯಾಚುರಲಿ ಸೆಲೆಕ್ಟೆಡ್ ಅಂದರೆ ನೇಚರ್ ಈಸ್ ಸೆಲೆಕ್ಟಿಂಗ್. ನಮ್ಮ ಪೆಟ್ ಡಾಗ್ಸು ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಂದರೆ ಬ್ರೀಡಿಂಗ್ ಮಾಡಿ 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 ಪರ್ಟಿಕ್ಯುಲರ್ ಬಿಹೇವಿಯರ್, ಪರ್ಟಿಕ್ಯುಲರ್ ಕಲರ್, ಪರ್ಟಿಕ್ಯುಲರ್ ಹೈಟ್ ಬೇಕು ಅಂತ ಬ್ರೀಡ್ ಮಾಡಿದಾಗ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಡೆವಲಪ್ ಮಾಡ್ತಿದೆ ಹೊರತು ಈ ರೋಗ ನಿರೋಧಕ ಶಕ್ತಿನ ನಾವು ಡೆವಲಪ್ ಮಾಡಲ್ಲ. ಸೊ ದಿಸ್ ಇಸ್ ದ ರೀಸನ್ ವೈ ಸ್ಟ್ರೀಟ್ ಡಾಗ್ಸ್ ಆರ್ ಸೋ ಆಕ್ಟಿವ್, ಸ್ಟ್ರಾಂಗ್ ಆ್ಯಂಡ್ ಫಿಟ್. ಸೊ ನೀವೇನಾದರೂ ನಾಯಿನ ಸಾಕಬೇಕು ಅಂತಿದ್ರೆ ದಯವಿಟ್ಟು ಸ್ಟ್ರೀಟ್ ಡಾಗ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಖರ್ಚು ಕೂಡ ಕಮ್ಮಿ, ಹಾಗೆ ಒಂದು ಸ್ಟ್ರಾಂಗ್ ಕಂಪ್ಯಾನಿಯನ್ ನಿಮ್ಗಾಗ್ತಾರೆ.